ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಗುಂಡಿನ ಸದ್ದು ಕೇಳಿ ಬಂದಿದೆ. ನಗರದ ಜಿಮಖಾನ್ ಕ್ಲಬ್ನಲ್ಲಿ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನ ಮಾಡಲಾಗಿದೆ. ರಮ್ಮಿ ಆಡ್ತಿದ್ದ ಸುರೇಶ್ ಜಾಲಗಾರ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಗುಂಡಿನ ಸದ್ದು ಕೇಳಿ ಬಂದಿದೆ. ನಗರದ ಜಿಮಖಾನ್ ಕ್ಲಬ್ನಲ್ಲಿ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನ ಮಾಡಿದ್ದಾರೆ. ರಮ್ಮಿ ಆಡ್ತಿದ್ದ ಸುರೇಶ್ ಜಾಲಗಾರ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಗನ್ನಿಂದ ತಲೆಗೆ ಹೊಡೆದು ಬಳಿಕ ಗುಂಡು ಹಾರಿಸಿದ ಆರೋಪ ಕೇಳಿ ಬಂದಿದೆ. ಇನ್ನು ಫೈರಿಂಗೂ ಮುನ್ನವೇ ತಪ್ಪಿಸಿಕೊಂಡಿದ್ದಾರೆ ಸುರೇಶ್ ಜಾಲಗಾರ ಅವರು. 5 ಜನರ ತಂಡದಿಂದ ಜಿಮ್ಖಾನ್ ಕ್ಲಬ್ಗೆ ಎಂಟ್ರಿ ಕೊಟ್ಟಿದ್ರು. 3 ಒಳಗೆ ನುಗ್ಗಿ 2 ಹೊರಗೆ ನಿಂತಿದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಸುರೇಶ್ ಪರಾರಿಯಾದ ಬಳಿಕ ಗಾಳಿಯಲ್ಲಿ ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಭೋರಸೆ ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾವೊಂದು ವಿಚಾರಕ್ಕೆ ಈ ರೀತಿ ಮಾಡಿದ್ದಾರೆ ಅಂದ್ರೆ ಹಳೆ ದ್ವೇಷದ ಹಿನ್ನೆಲೆಯಿಂದ ಈ ಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಿದೆ. ಪ್ರಫುಲ್ ಪಾಟೀಲ್ ಮೇಲಿನ ಹಿಂದಿನ ಫೈರಿಂಗ್ಗೆ ಸೇಡು ಅಂತ ಹೇಳಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸುರೇಶ್ ಜಾಲಗಾರನನ್ನ ಠಾಣೆಗೆ ಕರೆದೊಯ್ದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿ ಹತ್ರ ಈ ಒಂದು ಘಟನೆ ನಡೆದಿರೋದು. ನಗರದ ಜಿಮಖಾನ್ ಕ್ಲಬ್ನಲ್ಲಿ ಫೈರಿಂಗ್ ಮಾಡಿದ್ದಾರೆ. 5 ಜನರ ಗುಂಪು ನುಗ್ಗಿ 3 ಜನ ಒಳಗೆ ಹೋಗಿದ್ದಾರೆ, 2 ಹೊರಗೆ ನಿಂತಿದ್ದಾರೆ. ಸುರೇಶ್ ಅನ್ನೋರ ಮೇಲೆ ಆ 3 ಜನ ಗುಂಡಿನ ದಾಳಿ ನಡೆಸಿದ್ದಾರೆ. ಮೊದಲು ಗನ್ನಿಂದ ಹೊಡೆದು ಅದಾದ್ಮೇಲೆ ಆತನ ಮೇಲೆ ಫೈರಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ವೇಳೆ ಸುರೇಶ್ ಅನ್ನೋರು ತಪ್ಪಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇಸ್ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೋಗಾರ್. ರಾಜೇಶ್, ಯಾವೊಂದು ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಈ ಒಂದು ಘಟನೆ ಆಗಿರೋದು, ಯಾವೊಂದು ಕಾರಣಕ್ಕೆ ಅವರು ಈ ರೀತಿ ಹತ್ಯೆಗೆ ಪ್ರಯತ್ನ ಪಟ್ಟಿರೋದು, ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್? ಧನುಷ್ ಏನಂದ್ರೆ ಕಮಿಷನರ್ ಆಫೀಸ್ ಪಕ್ಕದಲ್ಲಿರುವಂತಹ ಜಿಮ್ಖಾನ್ ನಲ್ಲಿ ಏನು ಫೈರಿಂಗ್ ಆಗಿ ಒಂದು ಹತ್ಯೆಗೆ ಯತ್ನ ನಡೆಸಿಕೊತಕ್ಕಂಥ ಏನು ಸುರೇಶ್ ಏನು ಜಾಲಗಾರ ಇದ್ದಾನೆ, ಈತನ ಮೇಲೆ ತಲೆಗೆ ಗನ್ನು ಇಟ್ಟು ಏನೋ ಒಂದು ರೀತಿಯಲ್ಲಿ ದುಷ್ಕರ್ಮಿಗಳು ಒಂದು ಹತ್ಯೆಗೆ ಯತ್ನ ಮಾಡತಕ್ಕಂಥದ್ದು. ಈ ವೇಳೆಯಲ್ಲಿ ಸುರೇಶ್ ಏನು ಅಂದ್ರೆ ಪರಾರಿಯಾಗಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿರ್ತಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ 5 ಜನರು ಏನೋ ಜಿಮ್ಖಾನ್ ನಲ್ಲಿ ಒಳಗಡೆ ಎಂಟ್ರಿ ಕೊಟ್ಟು ಏನೋ ಫೈರಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ಸ್ಥಳದಲ್ಲಿ ಈಗ ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಭೋರಸೆ ಕೂಡ ಭೇಟಿ ನೀಡತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಿರ್ತದೆ. ಪ್ರಫುಲ್ ಪಾಟೀಲ್ ಎಂಬಾತ ಈ ಹಿಂದೆ ಸುರೇಶ್ ಜಾಲಗಾರ ಇದ್ದಾನೆ. ಈತನ ವಿರುದ್ಧ ಒಂದು ರೀತಿಯಲ್ಲಿ ಆತನ ವಿರುದ್ಧ ಏನೋ ಈ ಹಿಂದೆ ಏನೋ ಆತನ ವಿರುದ್ಧ ಒಂದು ಜಗಳ ನಡೆತಕ್ಕಂಥದ್ದು. ಹೀಗಾಗಿ ಈ ವಿಚಾರ ಸಂಬಂಧಪಟ್ಟ ಆತನ ವಿರುದ್ಧ ಸೇಡಿ ತೀರಿಸಿಕೊಳ್ಳಿಕ್ಕೆ ಈ ರೀತಿ ಏನೋ ಫೈರಿಂಗ್ ಮಾಡ್ಲಿಕ್ಕೆ ಮುಂದಾಗಿದ್ದಾನೆ ನಿಟ್ಟಿನಲ್ಲಿ ತನಕ ಕೂಡ ಆರಂಭ ಆಗತಕ್ಕಂಥದ್ದು. ಹೀಗಾಗಿ ಸದ್ಯ ಈಗ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಡಿಸಿಪಿ ಆಗಿರ್ಬೋದು, ಎಸಿಪಿ ಆಗಿರ್ಬೋದು, ಸದ್ಯ ಏನೋ ಕಮಿಷನರ್ ಆಫೀಸ್ ಪಕ್ಕದಲ್ಲಿರುವಂತಹ ಜಿಮಖಾನ್ಗೆ ಭೇಟಿ ನೀಡಿ ಸ್ಥಳವನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಯಾರು ಈ ಪ್ರಫುಲ್ ಪಾಟೀಲ್, ಆಮೇಲೆ ಸುರೇಶ್ ಜಾಲಗಾರಿಗೆ ಏನು ಸಂಬಂಧ, ಹಾಗಾಗಿ ಇವ್ರ ಯುದ್ಧ ಏನಾದ್ರು ವ್ಯವಹಾರ ನಡೆದಿತ್ತಾ ಇಲ್ವಾ ಏನೇನು ನಡೆದಿಲ್ಲ ತನಿಖೆಯನ್ನು ಆರಂಭಿಸತಕ್ಕಂಥದ್ದು ಏನೋ ದಿವಸ. ಓಕೆ, ಇವಾಗ ಅಧಿಕಾರಿಗಳು ಏನ್ ಹೇಳಿದ್ದಾರೆ, ಹಾಗೆ ಯಾರು ಇವ್ರು ದಾಳಿ ಮಾಡಿದಾರಲ್ಲ ಅವ್ರು ಸಿಕ್ಕಿದಾರಾ? ಈಗಾಗಲೇ ಏನು ಸುರೇಶ್ ಜಾಲಗಾರ್ ಏನು ಆತನ ಮೇಲೆ ಪ್ರಫುಲ್ ಪಾಟೀಲ್ ಏನು ಫೈರಿಂಗ್ ಮಾಡ್ಲಿಕ್ಕೆ ಈ ವ್ಯಕ್ತಿ ಈಗ ಸದ್ಯ ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಹೀಗಾಗಿ
ಆತನ ಬಲೆಗಾಗಿ ಈಗಲೇ ಒಂದು ಟೀಮ್ ಅನ್ನ ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆತ ಈವರೆಗೂ ಸಿಕ್ಕಿಲ್ಲ. ಆದ್ರೆ ಈಗ ಏನು ಸುರೇಶ್ ಜಾಲಗರ್ನ ವಿಚಾರಣೆ ಮಾಡ್ತಕ್ಕಂಥದ್ದು, ನಿನಗೆ ಯಾಕೆ ಹತ್ಯೆ ಮಾಡ್ಲಿಕ್ಕೆ ಬಂದಿದ್ರು, ಆಮೇಲೆ ಈತ ಮತ್ತು ಪ್ರಫುಲ್ ಪಾಟೀಲ್ ವಿರುದ್ಧ ಏನಾದ್ರೂ ವೈಯಕ್ತಿಕವಾಗಿ ಸಂಬಂಧಗಳಿತ್ತು, ಆಮೇಲೆ ಯಾವ್ದಾದ್ರು ವ್ಯವಹಾರಗಳಿತ್ತು, ಈ ನಿಟ್ಟಿನಲ್ಲಿ ಕೂಡ ಕಮಿಷನರ್ ಏನು ಭೂಷಣ್ ಬಸ್ ಅವರು ತನಿಖೆ ಮಾಡ್ತಕ್ಕಂಥದ್ದು. ಓಕೆ, ಈಗ ಸುರೇಶ್ ಜಾಲಗರ್ ಅವರ ಹಿನ್ನೆಲೆ ಏನು, ಅವ್ರ ಮೇಲೆ ಏನಾದ್ರು ಕೇಸ್ ಇದೆಯಾ? ಎಸ್, ಈತ ಸುರೇಶ್ ಜಾಲಗರ್ನಿಂದ ಈತ ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದ. ಹಂಗಾಗಿ ಈತನ ವ್ಯವಹಾರ ಕುರಿತಾಗಿ ಈಗ ಸದ್ಯ ಪೊಲೀಸ್ ಕಮಿಷನರ್ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ವ್ಯವಹಾರದಲ್ಲಿ ಏನಾದ್ರು ಏನು ಹಣದ ವ್ಯವಹಾರ ನಡೆದಿತ್ತಾ ಹಿನ್ನೆಲೆಯಲ್ಲಿ, ಯಾಕಂತಂದ್ರೆ ಜಿಮ್ಖಾನದಲ್ಲಿ ಏನಂದ್ರು ರಮ್ಮಿ ಆಟ ಆಡ್ತಿರ್ಬೋದು, ಯಾವ್ದಾರ ಇಸ್ಪೀಟ್ ಆಡ್ತ, ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಈ ಏನೋ ಪ್ರಫುಲ್ ಪಾಟೀಲ್ ಏನೋ ಏಕಾಏಕಿ 5 ಜನ ಕರ್ಕೊಂಡ್ಬಂದು ಗುಂಡಿನ ದಾಳಿ ನಡೆಸೋಕಂತಕ್ಕದ್ದು. ಯಾಕಂದ್ರೆ ಹಣದ ವ್ಯವಹಾರ ಇದ್ದ ಕಾರಣಕ್ಕೆ ಮಾತ್ರ ಫೈರಿಂಗ್ ನಡ್ತಕ್ಕಂತಂದ್ರೆ ಅವರ ವಿರುದ್ಧ ಮೊದ್ಲು ಏನೇನ್ ರೀತಿ ಸಂಚು ರೂಪಿಸಿದ್ರ ನಿಟ್ಟಿನಲ್ಲಿ ಈ ಎಲ್ಲಾ ಆಯಂಗದ ರೂಪದಲ್ಲಿ ಈಗ ಸದ್ಯ ತನಿಖೆ ನಡ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಸ್, ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲೂ ಕೂಡ ಯಾವ ರೀತಿ ಅವರು ಕ್ಲಬ್ಬಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ, ರಮ್ಮಿ ಆಟ ಆಡಬೇಕಾದ್ರೆ 5 ಜನ ದಾಳಿ ಮಾಡೋದಕ್ಕೆ ಬಂದಿದ್ದಾರೆ. ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಅವರು ಒಳಗೆ ನುಗ್ಗಿ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ. ಜಸ್ಟ್ ಮಿಸ್ ಆಗಿದ್ದಾರೆ ಸುರೇಶ್ ಜಾಲಗರ್ ಅನ್ನೋರು. ಇವರು ಗುಂಡಿನ ದಾಳಿ ಮಾಡಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ ಸುರೇಶ್ ಅನ್ನೋರು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು, ಯಾವ ರೀತಿ ಪರಿಣಾಮ ಆಗ್ತಿತ್ತು ಅಂತಾನೆ ಊಹಿಸಕ್ಕೂ ಆಗಲ್ಲ. ಸೊ ಯಾವ ರೀತಿ 3 ಜನ ಒಟ್ಟಿಗೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಅಲ್ಲಿ ಸುತ್ತಮುತ್ತ ಜನ ಕೂಡ ಇದ್ದಾರೆ, ಆದರೂ ಕೂಡ ಅವ್ರು ಅದು ಯಾವುದಕ್ಕೂ ಭಯ ಪಡದೆ ಯಾವ ರೀತಿ ಅವರನ್ನ ಹೊಡೆದಿದ್ದಾರೆ, 3 ಜನ ಒಟ್ಟಿಗೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಗನ್ ಕೈಯಲ್ಲಿರೋ ಕಾರಣಕ್ಕೆ ಸುತ್ತಮುತ್ತ ಇರೋ ಜನ ಕೂಡ ಬಿಡಿಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅವರು ಕೂಡ ಖಂಡಿತ ಭಯಭೀತರಾಗ್ತಾರೆ. ಕೈಯಲ್ಲಿ ಗನ್ ಇದೆ, ಇನ್ನು ಗಾಳಿಯಲ್ಲಿ ಫೈರಿಂಗ್ ಬೇರೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಜನ ಅವರು ಇರೋರು ಕೂಡ ಭಯಭೀತರಾಗಿದ್ದಾರೆ. ಆದರೆ ಸುರೇಶ್ ಅನ್ನೋರು ತುಂಬಾ ಚಾಣಾಕ್ಷತನದಿಂದ ತಪ್ಪಿಸ್ಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಯಾವ ರೀತಿ ಗನ್ನನ್ನ ಮೇಲ್ ತೋರಿಸಿ ಎಲ್ರಿಗೂ ಹೆದರಿಸ್ತಾ ಇದ್ದಾರೆ ಅಂತ ಹೇಳಿ. ಅದಾದ್ಮೇಲೆ ಅಲ್ಲಿಂದ ಇನ್ನು ಜನ ಸೇರಿದ ಮೇಲೆ ಎಸ್ಕೇಪ್ ಆಗಿದ್ದಾರೆ ಆ 3 ಜನ. ಸದ್ಯಕ್ಕೆ ಸುರೇಶ್ ಅನ್ನೋರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕೆ ಅವ್ರು ನಿಮಗೆ ಫೈರಿಂಗ್ ಮಾಡೋಕೆ ಬಂದಿದ್ದಾರೆ ಅಂತ ಹೇಳಿ. ಒಂದು ವಿಚಾರ ಅಂದ್ರೆ ಒಂದು ಹಳೆ ದ್ವೇಷದ ಹಿನ್ನೆಲೆ, ಪ್ರಫುಲ್ ಅನ್ನೋರ ಒಂದು ಕೇಸಲ್ಲಿ ಇವರಿಗೂ ಅವರಿಗೂ ಏನೋ ವಿಚಾರ ಆಗಿರ್ಬೋದು. ಆ ಒಂದು ವಿಚಾರಕ್ಕೆ ಅವರು ಫೈರಿಂಗ್ ಮಾಡೋಕೆ ಬಂದಿದ್ದಾರೆ ಅನ್ನೋ ಒಂದು ಸದ್ಯಕ್ಕೆ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಬಗ್ಗೆ ಪೊಲೀಸರು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಸುರೇಶ್ ಅನ್ನೋರ್ನ. ಇನ್ನು ಅವ್ರ 5 ಜನ ಕೂಡ ತಪ್ಪಿಸ್ಕೊಂಡಿದ್ದಾರೆ. ಅವರ ಹುಡುಕಾಟಕ್ಕೆ ಬಲೆಯನ್ನ ಕೂಡ ಬೀಸಿದ್ದಾರೆ ಪೊಲೀಸರು.